ಉಪರಾಷ್ಟ್ರಪತಿ ಚುನಾವಣೆಗೆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯಾಗಿ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಬಿ. ಸುದರ್ಶನ್ ರೆಡ್ಡಿ ಅವರು ಗುರುವಾರ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಶರದ್ ಪವಾರ್ ಸೇರಿದಂತೆ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 9ರಂದು ಚುನಾವಣೆ ನಡೆಯಲಿದ್ದು, ಚುನಾವಣಾಧಿಕಾರಿ, ರಾಜ್ಯಸಭಾ ಪ್ರಧಾನ ಕಾರ್ಯದರ್ಶಿ ಪಿಸಿ ಮೋದಿ ಅವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಲಾಯಿತು. ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. ಸಂಖ್ಯಾಬಲ ಎನ್ಡಿಎಗೆ ಅನುಕೂಲಕರವಾಗಿದೆ ಅಂತ ಕಂಡು ಬಂದರೂ ವಿರೋಧ ಪಕ್ಷ ಇದನ್ನ ಸೈದ್ಧಾಂತಿಕ ಯುದ್ಧ ಅಂತ ಪರಿಗಣಿಸಿದೆ. ಹಾಗಿದ್ದು ಸಂಖ್ಯಾಬಲ ಎನ್ಡಿಎ ಪರವಾಗಿರೋದ್ರ ಹೊರತಾಗಿಯೂ ಇಂಥವರೇ ಗೆಲ್ತಾರೆ ಅನ್ನೋ ಖಚಿತತೆಯನ್ನ ಮೀರಿ ಬೆಳವಣಿಗೆಗಳು ಆಗ್ಲೂಬಹುದು. ಸುದರ್ಶನ್ ರೆಡ್ಡಿ ಅವರ ಗೆಲುವು ಅಸಾಧ್ಯ ಅಂತ ಕಾಣಿಸ್ತಾ ಇದ್ರು ಅವರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪ್ರಯತ್ನ ಶುರುವಾಗಿದೆ. ಈ ಸಂಬಂಧ ಅವರಿಗೆ ಹೊಣೆ ವಹಿಸಲಾಗಿದೆ. ಅವರ ಪಾಲಿಗೆ ಇದು ತೆಲುಗು ನೆಲದ ಮಣ್ಣಿನ ಮಗನನ್ನ ಗೆಲ್ಲಿಸುವ ಹೋರಾಟವಾಗಿದೆ. ರೇವಂತ್ ರೆಡ್ಡಿ ಕೂಡ ತಮ್ಮ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ತಮ್ಮ ತೆಲುಗು ಮಗನ ಗೆಲುವನ್ನ ಖಚಿತಪಡಿಸಿಕೊಳ್ಳೋಕೆ ಪಕ್ಷಗಳನ್ನ ಮೀರಿ ಸುದರ್ಶನ್ ರೆಡ್ಡಿಯವರ ಗೆಲುವಿಗಾಗಿ ರೇವಂತ್ ರೆಡ್ಡಿ ಅವರು ಎಲ್ಲ ತೆಲುಗು ಪಕ್ಷಗಳು ಮತ್ತು ನಾಯಕರಲ್ಲಿ ಮನವಿ ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್, ಕೆಸಿಆರ್ ಮಾತ್ರವಲ್ಲದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಬಿಜೆಪಿ ಸಂಸದರನ್ನು ಕೂಡ ಸುದರ್ಶನ್ ರೆಡ್ಡಿ ಅವರನ್ನ ಗೆಲ್ಲಿಸುವಂತೆ ಅವರು ಕೋರಿದ್ದಾರೆ. ಪಕ್ಷದ ಶಿಸ್ತು ಅಥವಾ ಮೈತ್ರಿಕೂಟದ ರಾಜಕೀಯಕ್ಕಿಂತ ಪ್ರಾದೇಶಿಕ ಭಾವನೆಗಳ ರಾಜಕೀಯ ಎಷ್ಟು ಮೇಲುಗೈ ಸಾಧಿಸುತ್ತೆ ಅಂತ ಹೇಳೋದು ಕಷ್ಟ. ತೆಲುಗು ಭಾಷೆಗೆ ಅವಕಾಶ ಸಿಗಬೇಕು. ಅದಕ್ಕಾಗಿಯೇ ನಾವೆಲ್ಲರೂ ಒಟ್ಟಾಗಿ ಸುದರ್ಶನ್ ರೆಡ್ಡಿ ಅವರಿಗೆ ಮತ ಹಾಕಬೇಕು. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ 60 ಸಂಸದರಿದ್ದಾರೆ. ಎಲ್ಲರೂ ಒಗ್ಗೂಡಿ ಸುದರ್ಶನ್ ರೆಡ್ಡಿಯವರ ಗೆಲುವಿಗೆ ನಿಲ್ಲೋದು ಬಹಳ ಮುಖ್ಯ ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಆಂಧ್ರಪ್ರದೇಶದವರಾಗಿದ್ದು ಪ್ರಧಾನಿಯಾದ ನರಸಿಂಹರಾವ್ ಬಗ್ಗೆನೂ ರೇವಂತ್ ರೆಡ್ಡಿ ಈ ಸಂದರ್ಭದಲ್ಲಿ ನೆನಪಿಸಿದ್ದಾರೆ. ಆಗ 1991ರ ಚುನಾವಣೆಯಲ್ಲಿ ಎನ್.ಟಿ. ರಾಮರಾವ್ ಅವರು ನರಸಿಂಹರಾವ್ ಅವರ ನಾಡಿಯಲ್ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ನಿಲ್ಲಿಸಲಿಲ್ಲ ಅಂತ ಚಂದ್ರಬಾಬು ನಾಯ್ಡು ಅವರಿಗೆ ರೇವಂತ್ ರೆಡ್ಡಿ ನೆನಪಿಸಿದ್ದಾರೆ. ನರಸಿಂಹರಾವ್ ಆ ಚುನಾವಣೆಯಲ್ಲಿ ಗೆಲ್ಲೋದನ್ನ ಸುಗಮಗೊಳಿಸಲಾಯಿತು ಮತ್ತು ಅವರು ಗೆದ್ದು ಪ್ರಧಾನಿಯಾದ್ರು ಮತ್ತು ಆಂಧ್ರಕ್ಕೆ ಹೆಮ್ಮೆ ತಂದ್ರು ಅನ್ನೋದನ್ನ ರೇವಂತ್ ನೆನಪಿಸಿದ್ದಾರೆ. ಈಗ ತೆಲುಗು ಮಣ್ಣಿನ ಮಗನ ವಿರುದ್ಧ ಹೋಗದಿರುವ ಹೊಣೆ ಚಂದ್ರಬಾಬು ನಾಯ್ಡು ಅವರ ಮೇಲಿದೆ. ಸೆಪ್ಟೆಂಬರ್ 9ರಂದು ಉಪರಾಷ್ಟ್ರಪತಿ ಚುನಾವಣೆಯ ಫಲಿತಾಂಶ ಪ್ರಕಟ ಆಗೋವರೆಗೆ ತೆಲುಗು ಗೆಲ್ಲತ್ತಾ ಅಥವಾ ತಮಿಳು ಗೆಲ್ಲತ್ತಾ ಅನ್ನೋ ಕುತೂಹಲ ಉಳಿಯಲಿದೆ. ಸುದರ್ಶನ್ ರೆಡ್ಡಿ ಅವರನ್ನ ತರುವ ಮೂಲಕ ಇಂಡಿಯಾ ಒಕ್ಕೂಟ ತೆಲುಗು ಭಾವನೆ ಕಾರ್ಡ್ ಅನ್ನ ಬಳಸ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ಸುಳಿವು ಇದ್ದಿದ್ರೆ ತೆಲುಗು ಪಕ್ಷಗಳ ನಾಯಕರಾದ ಚಂದ್ರಬಾಬು ನಾಯ್ಡು ಮತ್ತು ಜಗನ್ಮೋಹನ್ ರೆಡ್ಡಿ ಬಹುಶಃ ಆ ತರದಲ್ಲಿ ಸಿಪಿ ರಾಧಾಕೃಷ್ಣನ್ಗೆ ಬೆಂಬಲವನ್ನ ಘೋಷಣೆ ಮಾಡ್ತಿರ್ಲಿಲ್ಲ. ಈಗ ಸುದರ್ಶನ್ ರೆಡ್ಡಿ ಅವರ ವಿರುದ್ಧ ಸಿಪಿ ರಾಧಾಕೃಷ್ಣನ್ ಗೆದ್ರೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ಜಗನ್ ಮೇಲೆ ತೆಲುಗಿನವರನ್ನ ಸೋಲಿಸಿದ ಕಳಂಕ ಬರಬಹುದು. ಮತ್ತದು ಅಲ್ಲಿ ಕೋಲಾಹಲ ಉಂಟು ಮಾಡಬಹುದು. ಉಭಯ ಸದನಗಳಲ್ಲಿ 781 ಸದಸ್ಯರಿದ್ದು ಗೆಲ್ಲೋಕೆ ಕನಿಷ್ಠ 391 ಮತಗಳು ಬೇಕಾಗುತ್ತೆ. ಎನ್ಡಿಎ 422 ಸದಸ್ಯರ ಬಲ ಹೊಂದಿದೆ. ಇಂಡಿಯಾ ಮೈತ್ರಿಕೂಟದ ಬಲ 312. ಇವೆರಡೂ ಮೈತ್ರಿಗಳಿಗೆ ಹೊರತಾದವರು 44 ಮಂದಿ ಸದಸ್ಯರಿದ್ದಾರೆ. ಈಗ ಎನ್ಡಿಎ ಬಲವನ್ನೂ ಮೀರಿ ಸುದರ್ಶನ್ ರೆಡ್ಡಿ ಅವರನ್ನ ಗೆಲ್ಲಿಸೋಕೆ ರೇವಂತ್ ರೆಡ್ಡಿ ಎಲ್ಲ ಸದಸ್ಯರ ಮನಸ್ಸು ಬದಲಿಸುವ ಯತ್ನದಲ್ಲಿ ತೊಡಗಿದ್ದಾರೆ. ಟಿಡಿಪಿ 2 ಸದನಗಳಲ್ಲಿ 18 ಸಂಸದರನ್ನ ಹೊಂದಿದೆ. ವೈಎಸ್ಆರ್ಸಿಪಿ 11 ಸದಸ್ಯರನ್ನ ಹೊಂದಿದೆ. ಜನಸೇನಾ ಪಕ್ಷ ಲೋಕಸಭೆಯಲ್ಲಿ 2 ಸಂಸದರನ್ನ ಹೊಂದಿದೆ. ರಾಜ್ಯಸಭೆಯಲ್ಲಿ ಬಿಆರ್ಎಸ್ ಕೇವಲ 3 ಸಂಸದರನ್ನ ಹೊಂದಿದೆ. 5ನೇ ಪಕ್ಷ ಓವೈಸಿಯ ಎಐಎಂಐಎಂ ಲೋಕಸಭೆಯಲ್ಲಿ ಕೇವಲ ಓರ್ವ ಸಂಸದರನ್ನ ಹೊಂದಿದೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎಲ್ಲ 5 ತೆಲುಗು ಪಕ್ಷಗಳ ಮತಗಳು ಒಟ್ಟು 35. ಆಂಧ್ರದಲ್ಲಿ ಬಿಜೆಪಿಯ 5 ಮತ್ತು ತೆಲಂಗಾಣದಲ್ಲಿ 8 ಸಂಸದರಿದ್ದಾರೆ. ರೆಡ್ಡಿ ಹೆಸರಿನ ಗುರುತು ಈಗ ಕೆಲಸ ಮಾಡಲೂಬಹುದು. ಈ 4 ಪಕ್ಷಗಳು ತಮ್ಮ ಮನಸ್ಸನ್ನ ಬದಲಾಯಿಸಿ ಸುದರ್ಶನ್ ರೆಡ್ಡಿ ಪರವಾಗಿ ಬಂದ್ರೆ ಅದು ಕುತೂಹಲಕಾರಿಯಾಗಲಿದೆ. ಹಾಗಿದ್ದು ಗೆಲುವು ಎನ್ಡಿಎದ್ದೇ ಆಗಲಿದೆ. ಟಿಡಿಪಿ, ವೈಎಸ್ಆರ್ಸಿಪಿ ಈಗಾಗಲೇ ರಾಧಾಕೃಷ್ಣನ್ ಅವರನ್ನ ಬೆಂಬಲಿಸಿವೆ. ಅವರು ತಮ್ಮ ನಿಲುವನ್ನ ಬದಲಾಯಿಸುವ ಸಾಧ್ಯತೆ ಕಡಿಮೆ. ಬಿಆರ್ಎಸ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಓವೈಸಿ ವಿರೋಧ ಪಕ್ಷದ ಪರವಾಗಿರುವ ಸಾಧ್ಯತೆ ಇದೆ. ಚಂದ್ರಬಾಬು ನಾಯ್ಡು ವಿರುದ್ಧ ಹೋಗುವ ಮೂಲಕ ಪವನ್ ಕಲ್ಯಾಣ್ ಕೂಡ ಬೇರೆಯೇ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಬಹಳ ಕಡಿಮೆ. ತೆಲುಗಿನ ಮಣ್ಣಿನ ಮಗನನ್ನ ಗೆಲ್ಲಿಸುವ ಬದ್ಧತೆಯೊಂದಿಗೆ ಆಂಧ್ರ ಮತ್ತು ತೆಲಂಗಾಣದ ಸಂಸದರು ಪಕ್ಷದ ವಿರುದ್ಧ ಹೋಗಿ ತಮ್ಮ ಆತ್ಮಸಾಕ್ಷಿಯ ಮೇಲೆ ಸುದರ್ಶನ್ ರೆಡ್ಡಿ ಅವರನ್ನ ಗೆಲ್ಲಿಸೋಕೆ ಮತ ಚಲಾಯಿಸಬಹುದು. ಇದವರ ಸದಸ್ಯತ್ವಕ್ಕೆ ಯಾವುದೇ ಧಕ್ಕೆ ತರೋದಿಲ್ಲ. ಆದರೆ ಹೈಕಮಾಂಡ್ ವಿರುದ್ಧ ಹೋಗೋಕೆ ಅವರು ಧೈರ್ಯ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಇಲ್ಲಿ ಈಗಾಗಲೇ ಅಂದುಕೊಳ್ಳಲಾಗಿರುವಂತೆ ಗೆಲುವಿನ ಪ್ರಶ್ನೆಗಿಂತ ಸಾಂವಿಧಾನಿಕ ಮತ್ತು ಸೈದ್ಧಾಂತಿಕ ಹೋರಾಟವಾಗಿ ರೆಡ್ಡಿ ಅವರನ್ನ ಚುನಾವಣೆಗೆ ಇಳಿಸಲಾಗಿದೆ. ಎನ್ಡಿಎ ಗೆಲುವಿನ ಅಂತರ ಕಡಿಮೆಯಾದ್ರೂ ಅದು ವಿಪಕ್ಷ ಒಕ್ಕೂಟದ ಬಹುದೊಡ್ಡ ಗೆಲುವೇ ಆಗಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.